ಜಗದ್ಗುರು ಶ್ರೀ 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 ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ನಾಗಲಿಂಗ ಸ್ವಾಮಿಯವರು ನಮ್ಮ ಗೌರವ ಅಭಿಮಾನಗಳನ್ನು ತಮ್ಮ ಕನ್ನಡದ ಕಾಯಕದಿಂದ ಗಳಿಸಿಕೊಂಡಿದ್ದಾರೆ. ಪ್ರತಿಯೋರ್ವ ಪ್ರತಿಭಾವಂತರನ್ನು ನಾಡ ಸೇವಕರನ್ನು ಒಂದೇ ಭಾವದಿಂದ ಪರಿಗಣಿಸುವ ನಾವು ನಾಗಲಿಂಗ ಸ್ವಾಮಿ ಅವರ ಆಶುಕವಿತೆ, ಶಕ್ತಿ ಹಾಗೂ ಕನ್ನಡ ಪ್ರಗತಿಪರ ಹೋರಾಟವನ್ನು, ಇವರ ಸನ್ಮಾನಗಳು, ತ್ಯಾಗಮಯ ವ್ಯಕ್ತಿತ್ವ ಮುಂತಾದವುಗಳಿಂದ ನಾಡಿನ ಧರ್ಮ, ಸಂಸ್ಕೃತಿ, ಭಾಷೆ, ಪ್ರೇಮವು ಇತರರಲ್ಲಿ ಜಾಗೃತಗೊಂಡು ಬೆಳೆಯುತ್ತದೆ. ಶ್ರೀ ನಾಗಲಿಂಗ ಸ್ವಾಮಿಯವರು ಬರವಣಿಗೆಯ ಕಾರ್ಯವನ್ನು ಮೊದಲಿನಿಂದಲೂ ಮಾಡುತ್ತಿದ್ದು, ಇವರ ಲೇಖನದಿಂದ ಇನ್ನೂ ಉತ್ತಮ ಕೃತಿಗಳು ಹೊರಬರಲೆಂದು ಹಾರೈಸುತ್ತೇವೆ. ನಾಡು ನುಡಿಗೆ ದುಡಿದ ಪ್ರತಿಭಾನ್ವಿತರಿಗೆ ಗೌರವ ಸನ್ಮಾನಗಳನ್ನು ನೀಡುತ್ತಿರುವುದು ಅರ್ಥಪೂರ್ಣವೂ ಆಗಿದೆ. ನಿಮ್ಮ ಎಲ್ಲ ಕಾರ್ಯಕಲಾಪಗಳು ಸರ್ವಾಂಗ ಸುಂದರವಾಗಿ ಹೊರಬರಲಿ, ಇನ್ನೂ ಹಿತೋಪತಿಶಯವಾಗಿ ತರಲು ಭಗವಂತನು ಅನುಗ್ರಹಿಸಲೆಂದು ಹಾರೈಸುತ್ತೇವೆ. ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಉತ್ಸಾಹಿ ತರುಣ ಮುಂದಾಳಾದ ಶ್ರೀ ನಾಗಲಿಂಗ ಸ್ವಾಮಿಯವರು ಕನ್ನಡದ ಮೇಲಿರುವ ಅಭಿಮಾನದಿಂದ ಇವರಿಗೆ ಕನ್ನಡದ ಮೇಲಿರುವ ಅವರ ಅಭಿಮಾನಿಗಳು ಅವರ ಕಾರ್ಯಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಉತ್ಸಾಹಿ ಮುಂದಾಳುಗಳಾದ ಶ್ರೀ ನಾಗಲಿಂಗ ಸ್ವಾಮಿಯವರು ಇನ್ನೂ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ರೀತಿಯಿಂದ ಮುಂದುವರಿದು ಕನ್ನಡಿಗರ ಪ್ರೀತ್ಯಾದರಗಳಿಗೆ ಪಾತ್ರರಾಗುವಂತೆ ಅವರ ಕೃತಿಗಳು ಇತಿಹಾಸವಾಗುವುದೆಂದು ಹಾರೈಸುತ್ತೇವೆ. ಶ್ರೀ ಮಂಜುನಾಥನು ಇವರಿಗೆ ಸಕಲ ಶ್ರೇಯಸ್ಸನ್ನು ನೀಡಲಿ. ಶ್ರೀಮತಿ ಸತ್ಯಪ್ರೇಮ ಕುಮಾರಿ ದೇವಿಯವರು ಮೈಸೂರಿನ ಶ್ರೀಮನ್ ಮಹಾರಾಣಿಯವರು. ಕರ್ನಾಟಕ ಎಂಬ ಹೆಸರು ರಾಜ್ಯಕ್ಕೆ ನಾಮಕರಣವಾಗುತ್ತಿರುವುದು ನಮಗೆ ಬಹಳ ಸಂತೋಷವಾಗಿದೆ. ಈ ಶುಭ ಸಂದರ್ಭದಲ್ಲಿ ಮೈಸೂರು ಕನ್ನಡ ಕ್ರಾಂತಿ ದಳದ ನಾಗಲಿಂಗ ಸ್ವಾಮಿಯವರು ಬಹಳ ಪ್ರಯಾಸದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ನಾಡ ಪ್ರೇಮದ ಸಂಕೇತವಾಗಿ ವೈಭವದಿಂದ ಆಚರಿಸುತ್ತಿರುವುದು ನಮಗೆ ಆನಂದವಾಗಿದೆ. ನಾಗಲಿಂಗ ಸ್ವಾಮಿಯವರ ಸರ್ವ ಕಾರ್ಯಕಲಾಪಗಳು ಶ್ರೀ ಚಾಮುಂಡೇಶ್ವರಿ ಕೃಪೆಯಿಂದ ಯಶಸ್ವಿಯಾಗಲೆಂದು ನಾವು ಹರಸುತ್ತೇವೆ. ಮೈಸೂರು ನಗರದ ಕನ್ನಡ ಕ್ರಾಂತಿದಳದ ನಾಗಲಿಂಗ ಸ್ವಾಮಿಯವರು ದೊರೆಗಳ ಸವಿನೆನಪಿಗಾಗಿ ಜಯಚಾಮರಾಜ ಒಡೆಯರ್ ಎಂಬ ಸ್ಮರಣ ಸಂಪುಟವೊಂದನ್ನು ಹೊರತರುತ್ತಿರುವುದಂತೂ ಅವರ ರಾಜಭಕ್ತಿಯ ಅಮಿತ ಪ್ರೇಮದ್ದಾಗಿದೆ. ಜಗದ್ಗುರು ಪರಮಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಜಾತಸ್ಯ ಮರಣಾಧ್ರುವಂ. ಹುಟ್ಟಿದವನು ಸಾಯಬೇಕು, ಆದರೆ ಸಾವು ಬದುಕಿನ ನಡುವಣ ಜೀವನ ಕ್ರಿಯೆಯಲ್ಲಿ ಆದರ್ಶ, ಸಾಧನೆ, ಸಾಹಸ, ಸಂಸ್ಕೃತಿಗಳತ್ತ ಸಾಗಿ ಸಾಫಲ್ಯವಾಗುತ್ತಾನೋ ಆತನ ಹೆಸರು, ಕೀರ್ತಿ ಎಂದೆಂದಿಗೂ ಅಮರ, ಅಜರಾಮರ. ಕನ್ನಡ ಯೋಧ ನಾಗಲಿಂಗ ಸ್ವಾಮಿಯವರ ಸಾಹಿತ್ಯ ಕ್ಷೇತ್ರದ ಸಾಧನೆ ಶ್ಲಾಘನೀಯ.